ಈಗ ಸ್ಕಿನ್ ಟ್ರೀಟ್ಮೆಂಟ್ ಅಂತ ಬಂದ್ರೆ ಹೇಗೆ ಇವಾಗ ಫೇಶಿಯಲ್ ಎಲ್ಲ ಚಿಕ್ಕ ಚಿಕ್ಕ ಮಕ್ಳುಗಳೆಲ್ಲ ಮಾಡಿಸ್ಕೊಂತಾ ಇದ್ದಾರೆ, ಅದು ಒಳ್ಳೇದಾ? ಟ್ಯಾನ್ ಇದ್ರೆ ಅದಕ್ಕೆ ಡಿ ಟ್ಯಾನ್ ಮಾತ್ರ ಮಾಡಿಸ್ಕೊಂಡು ಜಸ್ಟ್ ಬೇಸಿಕ್ ಫೇಶಿಯಲ್ ಮಾಡಿಸಿದ್ರೆ ಓಕೆ. ಸ್ಕ್ರಬ್ ಅನ್ನೋದೇನಿದೆ ಅದನ್ನ ಅವಾಯ್ಡ್ ಮಾಡಬೇಕು ಮಕ್ಕಳಿಗೆ. ಸ್ಕ್ರಬ್ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಮೇಲ್ಗಡೆ ಲೇಯರ್ ಚರ್ಮ ಏನಿದೆ ವಿಚ್ ಇಸ್ ದ ಡೆಡ್ ಸ್ಕಿನ್ ಅಂತ ಹೇಳ್ತೀವಿ ಅದನ್ನ ತೆಗಿಯುತ್ತೆ. ಸೊ ಇಟ್ ಮೇಕ್ಸ್ ದ ಸ್ಕಿನ್ ಸೆನ್ಸಿಟಿವ್. ಚಿಕ್ಕ ಮಕ್ಕಳು ಸ್ಪೋರ್ಟ್ಸ್ ಅಂತ ಹೋಗ್ತಾರೆ, ಬಿಸಿಲಿಗೆ ಸ್ಕೂಲಲ್ಲಿ ಆಗೇನ್ ಆಟ ಆಡಕ್ ಹೋಗ್ತಾರೆ. ಸೊ ಎಕ್ಸ್ಪೋಜರ್ ಅವರಿಗೆ ಜಾಸ್ತಿ ಇರುತ್ತೆ, ಮತ್ತೆ ದೊಡ್ಡವ್ರ ತರ ಕೇರ್ ತಗೊಳ್ಳಲ್ಲ, ಸನ್ಸ್ಕ್ರೀನ್ ಹಚ್ಚೋದು ಅಂಡ್ ಆಲ್ಸೋ. ಐ ವುಡ್ ಸಜೆಸ್ಟ್ ಸಣ್ಣ ಮಕ್ಕಳಿಗೆ ಅಂಟಿಲ್ ದಿ ಏಜ್ ಆಫ್ 15-16 ಏನೂ ಬೇಕಾಗಲ್ಲ. ಜಸ್ಟ್ ಒಳ್ಳೆ ಮಾಯಶ್ಚರೈಸರ್ ತಗೊಂಡು ಫೇಸಿಗೆ ಮಸಾಜ್ ಮಾಡಿದ್ರೆ ದಟ್ಸ್ ಮೋರ್ ದನ್ ಇನಫ್ ಇಫ್ ಯು ಫೀಲ್ ಸ್ಕಿನ್ ಚೆನ್ನಾಗಿರ್ಬೇಕು ಅಂತ. ಆಫ್ಟರ್ 15 ಫೇಶಿಯಲ್ಸ್ ಅಂಡ್ ಆಲ್ ಆರ್ ಓಕೆ, ದಟ್ ಇಸ್ ನಾಟ್ ಅ ಪ್ರಾಬ್ಲಮ್. ಎಕ್ಸ್ಟ್ರೀಮ್ಲಿ ಕೆಮಿಕಲ್ ಟ್ರೀಟ್ಮೆಂಟ್ ಅಂತೂ ಅವಾಯ್ಡ್ ಮಾಡಬೇಕು. ಈಗ ಇತ್ತೀಚೆಗೆ PCOD ಸಮಸ್ಯೆಗಳಾಗಿರ್ಬಹುದು, ಋತು ಸಮಸ್ಯೆ, ಹೆಣ್ಮಕ್ಳಿಗೆ ಮೇನ್ ಆಗಿ ಈ ಒಂದು ಸಮಸ್ಯೆಗಳಲ್ಲಿ ಫೇಸ್ಗೆ ತುಂಬಾ ಸಮಸ್ಯೆ ಆಗುವಂಥದ್ದು, ಕೂದಲಿಗೆ ಸಮಸ್ಯೆ ಆಗುವಂಥದ್ದು ಇದೆ. ಅವರು ಯಾವ ರೀತಿ ಟ್ರೀಟ್ಮೆಂಟ್ ತಗೋಬಹುದು, ಯಾವ ರೀತಿ ಸ್ಕಿನ್ ರುಟೀನ್ ನ ಚೇಂಜ್ ಮಾಡ್ಕೋಬಹುದು? ಕರೆಕ್ಟ್. ಸೊ ನಿಮಗೆ ಫಸ್ಟೇ ಹೇಳಿದೆ ಪಿಂಪಲ್ಸ್ ಅನ್ನೋದು ಇಸ್ ಅ ವೆರಿ ವೆರಿ ಡಿಫಿಕಲ್ಟ್ ಪ್ರಾಬ್ಲಮ್. ಸೊ PCOD ಇದ್ರೆ ಪಿಂಪಲ್ಸ್ ಆಗುತ್ತೆ, ಅಥವಾ ಎನಿ ಅದರ್ ಕೈಂಡ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ರೆ ಲೈಕ್ ಮೆನಾರ್ಕೆ ಅಂತ ಹೇಳ್ತೀವಿ. 14 to 15 ಇಯರ್ಸ್ ಅಲ್ಲಿ ಬಾಯ್ಸ್ ಆಗಲಿ ಗರ್ಲ್ಸ್ ಆಗಲಿ ಅದೇ ಏಜ್ ಅಲ್ಲಿ ಸ್ಟಾರ್ಟ್ ಆಗೋದು ಪಿಂಪಲ್ಸು. ಇನ್ನೊಂದು ರೀಸನ್ ಪಿಂಪಲ್ಸ್ಗೆ ಏನಂದ್ರೆ ಡ್ಯಾಂಡ್ರಫ್ ಇರುತ್ತೆ. ಡ್ಯಾಂಡ್ರಫ್ ಫೇಸ್ ಮೇಲೆ ಬೀಳ್ತಾ ಇರುತ್ತೆ. ಸೊ ಯು ಕ್ಯಾನ್ ನೋಟಿಸ್ ಓನ್ಲಿ ಹಿಯರ್ ಅಂಡ್ ಈ ಪರ್ಟಿಕ್ಯುಲರ್ ಏರಿಯಾ ಬ್ಯಾಕ್ ಮೇಲೆ ಸ್ಮಾಲ್ ಪಿಂಪಲ್ಸ್ ಬಾಯ್ಲ್ಸ್ ಇರುತ್ತೆ. ದಟ್ ಇಸ್ ಪ್ಯೂರ್ಲಿ ಡ್ಯಾಂಡ್ರಫ್. ಸೊ ಆ ರೀತಿ ಕೇಸ್ ಬಂದಾಗ ನಾವು ಸ್ಕ್ಯಾಲ್ಪ್ ಚೆಕ್ ಮಾಡ್ತೀವಿ, ಡ್ಯಾಂಡ್ರಫಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ, ಫೇಸ್ಗೆಲ್ಲ. ಡ್ಯಾಂಡ್ರಫ್ ಸರಿ ಹೋದ್ರೆ ಈವನ್ ಫೇಸ್ ವಿಲ್ ಬಿ ಕರೆಕ್ಟೆಡ್. ಬಟ್ ಪಿಂಪಲ್ಸ್ ಇದೆ, ಹಾರ್ಮೋನ್ಸ್ ಇಂದ ಪಿಂಪಲ್ಸ್ ಆಗ್ತಾ ಇದೆ ಅಥವಾ ಡಯಟ್ ಇಂದ ಪಿಂಪಲ್ಸ್ ಆಗ್ತಾ ಇದೆ ಅಂದ್ರೆ ಸ್ಯಾಲಿಸಿಲಿಕ್ ಆಸಿಡ್ ಪೀಲ್ ಅಂತ ಹೇಳ್ತೀವಿ. ಈ ಪೀಲ್ ಅನ್ನ ಮಾಡೋದ್ರಿಂದ ಸ್ಕಿನ್ ಅನ್ನ ಡ್ರೈ ಮಾಡಿಬಿಟ್ಟು ಪಿಂಪಲ್ಸ್ ಅನ್ನ ಸ್ಲೋಲಿ ಕಂಟ್ರೋಲಿಗೆ ತರುತ್ತೆ. ಆಲ್ಸೋ ಹೈ ಫ್ರೀಕ್ವೆನ್ಸಿ ಅಂತ ಒಂದು ವೆರಿ ಬ್ಯೂಟಿಫುಲ್ ಮಷೀನ್ ಇದೆ, ಅದನ್ನ ಕೊಡೋದ್ರಿಂದ ಎನಿ ಕೈಂಡ್ ಆಫ್ ಇನ್ಫೆಕ್ಷನ್ ಇದ್ರೆ ಅದನ್ನ ಸ್ಟಾಪ್ ಮಾಡುತ್ತೆ. ಅಂಡ್ ದೆನ್ ಆಂಟಿ ಆಕ್ನೆ ಫೇಶಿಯಲ್ಸ್ ರಿಪೀಟೆಡ್ ಆಗಿ ಮಾಡೋದ್ರಿಂದ ಪಿಂಪಲ್ಸ್ ಅನ್ನ ಕಂಟ್ರೋಲ್ ಮಾಡ್ತೀವಿ. ಸೊ ದ ರೈಟ್ ಪ್ರಾಡಕ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಾವು ಫೇಶಿಯಲ್ಸ್ ಅಂದಾಗ ಇದಕ್ಕೆ ನೀಮ್ ಪ್ಯಾಕ್ ಹಾಕ್ತೀವಿ. ನೀಮ್ ಪ್ಯಾಕ್ ಇಸ್ ವೆರಿ ವೆರಿ ಗುಡ್ ಫಾರ್ ಪಿಂಪಲ್ಸ್. ಸೊ ಫೇಶಿಯಲ್ಸ್ ಅಂದಾಗ ಜೆಲ್ ಅಲ್ಲಿ ಮಸಾಜ್ ಮಾಡ್ತೀವಿ, ಕ್ರೀಮ್ ಅಲ್ಲಿ ಮಸಾಜ್ ಮಾಡಲ್ಲ. ಫೇಶಿಯಲ್ಸ್ ಅಂದಾದಾಗ ಸ್ಕ್ರಬ್ ಕಮ್ಮಿ ಮಾಡ್ತೀವಿ. ಸೊ ದ ಪ್ರಾಪರ್ ಪ್ರೊಸೀಜರ್ ಆಫ್ ಅ ಫೇಶಿಯಲ್ ಪಿಂಪಲ್ ಇರೋ ಸ್ಕಿನ್ಗೆ ಇಸ್ ವೆರಿ ಇಂಪಾರ್ಟೆಂಟ್. ತುಂಬಾ ಜನ ಏನ್ ಹೇಳ್ತಾರೆ, ನಂಗೆ ಪಿಂಪಲ್ ಇದೆ ಫೇಶಿಯಲ್ ಮಾಡಿಸಿದ್ಮೇಲೆ ಜಾಸ್ತಿ ಆಯ್ತು ಅಂತ. ಬಿಕಾಸ್ ಫೇಶಿಯಲ್ ಅಲ್ಲಿರೋ ಪ್ರಾಡಕ್ಟ್ಸ್ ಸೂಟ್ ಆಗ್ಲಿಲ್ಲ ಅಂತ ಹೇಳ್ತಾರೆ. ಸೂಟ್ ಆಗೋದಲ್ಲ. ವಿ ಶುಡ್ ನೋ ಯಾವ ಸ್ಕಿನ್ನಿಗೆ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು ಅಂತ. ಪ್ಯಾಕ್ ಶುಡ್ ಬಿ ನೀಮ್ ಪ್ಯಾಕ್. ಮಸಾಜಿಗೆ ಕ್ರೀಮ್ ಅಲ್ಲ ಜೆಲ್ ಅಲ್ಲಿ ಮಸಾಜ್ ಮಾಡಬೇಕು. ಆ್ಯಂಡ್ ಸ್ಕ್ರಬ್ ಮಿನಿಮಮ್ ಯೂಸ್ ಮಾಡಬೇಕು ಫಾರ್ ಆಕ್ನೆ. ಓಕೆ, ಇದು ಒಂದು ರೊಟೀನ್ ಆದ್ರೆ ಈಗ ಕೆಲವೊಂದು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ಗಳು ಇದನ್ನು ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ ಇನ್ನೂ ಹೆಲ್ದಿ ಆಗುತ್ತೆ. ಮೇಕಪ್ ಪ್ರಾಡಕ್ಟ್ಸ್ಗಳಾಗಿರ್ಬೋದು, ಇತ್ತೀಚೆಗೆ ಮೇಕಪ್ ಚಿಕ್ಕ ಮಕ್ಕಳಿಂದನೂ ಹೆಚ್ಚಾಗಿ ಮಾಡ್ಕೋತಾ ಇದ್ದಾರೆ. ಮೇಕಪ್ ಮಾಡಿಕೊಂಡ್ರೆ ಹೇಗೆ ಸ್ಕಿನ್ನಲ್ಲಿ ಚೇಂಜಸ್ ಮಾಡ್ಕೋಬೇಕು, ಸ್ಕಿನ್ ರೊಟೀನ್ ಹೇಗೆ ನಾವು ಮೇಂಟೈನ್ ಮಾಡಬೇಕಾಗತ್ತೆ? ಸೊ ಮೇಕಪ್ ಇಸ್ ನಾಟ್ ಅ ಸ್ಕಿನ್ ಕರೆಕ್ಷನ್, ಬಟ್ ಸ್ಕಿನ್ ನೋಡಕ್ಕಷ್ಟೇ ಚೆನ್ನಾಗಿರುತ್ತೆ ಆಚೆಯಿಂದ. ಸೊ ಫೌಂಡೇಶನ್ಸ್ ಇರ್ಬೋದು, ಕನ್ಸೀಲರ್ಸ್ ಇರ್ಬೋದು, ಅಥವಾ ದ ಐಲೈನರ್, ಲಿಪ್ಸ್ಟಿಕ್, ಎನಿಥಿಂಗ್ ಯಾರಿಗೆ ಬೇಕಾದ್ರೂ ಯೂಸ್ ಮಾಡ್ಬೋದು. ಬಟ್ ಎಂಡ್ ಆಫ್ ದ ಡೇ ಅದನ್ನ ನೀಟಾಗಿ ಕಂಪ್ಲೀಟ್ಲಿ ತೆಗೆದ್ಬಿಟ್ಟು ಅ ಗುಡ್ ಮಾಯಶ್ಚರೈಸರ್, ಅ ಗುಡ್ ಸೀರಮ್ ಅಂಡ್ ಕ್ರೀಮ್ ಬಗ್ಗೆ ಡಿಫ್ರೆನ್ಸ್ ಗೊತ್ತಲ್ಲ? ಸೊ ಎಸ್, ಸೊ ಸೀರಮ್ಸ್ ಅಂತ ಇವಾಗ ತುಂಬಾ ಪಾಪ್ಯುಲರ್ ಇದೆ. ವೆರೈಟೀಸ್ ಆಫ್ ಸೀರಮ್ಸ್ ಇದೆ. ಹೈಲುರೋನಿಕ್ ಆಸಿಡ್ ಅಂತ ಇದೆ, ಗ್ಲೂಟಥಿಯಾನ್ ಸೀರಮ್ಸ್ ಅಂತ ಇದೆ, ವಿಟಮಿನ್ ಸಿ ಸೀರಮ್ಸ್ ಅಂತ ಇದೆ, ರೆಡ್ ಆಲ್ಗೆ ಸೀರಮ್ಸ್ ಅಂತ ಇದೆ. ಕ್ರೀಮ್ಸ್ ಅಂಡ್ ಸೀರಮ್ಸ್ ಅಲ್ಲಿ ಡಿಫ್ರೆನ್ಸ್ ಏನಂದ್ರೆ ಅದರ ಪಾರ್ಟಿಕಲ್ ಸೈಜ್ ಏನಿದೆ ಸೀರಮ್ದು ತುಂಬಾ ಚಿಕ್ಕದಿರುತ್ತೆ. ಸೊ ದ ಮೊಮೆಂಟ್ ನಾವು ಸ್ಕಿನ್ ಮೇಲೆ ಹಚ್ಚಿ ಮಸಾಜ್ ಮಾಡಿದಾಗ ಅದು ಸ್ಕಿನ್ ಅಲ್ಲಿ ಇಮಿಡಿಯೇಟ್ ಆಗಿ ಅಬ್ಸಾರ್ಬ್ ಆಗುತ್ತೆ. ಸೊ ಅಬ್ಸಾರ್ಪ್ಷನ್ ಕೆಪಾಸಿಟಿ ಚೆನ್ನಾಗಿರೋದ್ರಿಂದ ವರ್ಕ್ ಬೇಗ ಆಗುತ್ತೆ. ವೇರಸ್ ನಾವು ಕ್ರೀಮ್ಸ್ ಅಪ್ಲೈ ಮಾಡಿದ್ರೆ ಮೇಜರ್ಲಿ ಹೊರಗಡೆನೆ ಇರುತ್ತೆ ಅಂಡ್ ಪರ್ಸೆಂಟೇಜ್, ಸ್ಮಾಲ್ ಪರ್ಸೆಂಟೇಜ್ ಅಬ್ಸಾರ್ಬ್ ಆಗುತ್ತೆ. ದಟ್ ಇಸ್ ವೈ ಎಂಡ್ ಆಫ್ ದ ಡೇ ಆಫ್ಟರ್ ದ ಏಜ್ ಆಫ್ 30 ಎನಿಬಡಿ ಸೀರಮ್ಸ್ ಅನ್ನ ಆಸ್ ನೈಟ್ ಕ್ರೀಮ್ಸ್ ಯೂಸ್ ಮಾಡಿ ಮಲ್ಕೊಂಡ್ರೆ ವಾಟ್ ಎವರ್ ಇಸ್ ದ ಪ್ರಾಬ್ಲಮ್ ಇನ್ ದ ಸ್ಕಿನ್ ಅದನ್ನ ನೈಟ್ ಅಲ್ಲಿ ಸೀರಮ್ಸ್ ಯೂಸ್ ಮಾಡಿದ್ರೆ ಇಟ್ ವಿಲ್ ಬಿ ಫ್ಯಾಂಟಾಸ್ಟಿಕ್. ಬಟ್ ಚಿಕ್ಕ ಹುಡುಗರಿಗೆ ನೀವು ಹೇಳ್ದಂಗೆ ದಟ್ ಮೇಕಪ್ ಆದಷ್ಟು ಅವಾಯ್ಡ್ ಮಾಡಿದ್ರೆ ಇಟ್ಸ್ ಬೆಟರ್. ಆ್ಯಂಡ್ ಒನ್ ಮೋರ್ ಥಿಂಗ್, ಮೇಕಪ್ ಒಬ್ರದ್ದು ಒಬ್ರು ಯೂಸ್ ಮಾಡಬಾರ್ದು, ಬ್ರಷ್ ಒಬ್ರದ್ದೊಬ್ರು ಶೇರ್ ಮಾಡಬಾರ್ದು, ಪಫ್ ಒಬ್ರದ್ದೊಬ್ರು ಯೂಸ್ ಮಾಡಬಾರ್ದು. ಸೊ ಡೋಂಟ್ ಶೇರ್ ಯುವರ್ ಮೇಕಪ್ ವಿತ್ ಎನಿಬಡಿ ಬಿಕಾಸ್ ಆಫ್ ದಿಸ್ ಪ್ರಾಬ್ಲಮ್ ಓನ್ಲಿ. ಸೊ ನಿಮ್ಮ ಮೇಕಪ್ ಪ್ರಾಡಕ್ಟ್ಸ್ ನಿಮಗೆ ಇರಲಿ, ನಿಮ್ಮ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ನಿಮಗೆ ಇರಲಿ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಂಡ್ ಆಫ್ ದ ಡೇ ಮೇಕಪ್ ತೆಗೆದು ನೀಟಾಗಿ ಸ್ಕಿನ್ನಿಗೆ ನರಿಶ್ ಮಾಡಿ ಮಲ್ಕೊಂಡ್ರೆ ದೇರ್ ಇಸ್ ನೋ ಪ್ರಾಬ್ಲಮ್. ಅಂದರೆ ಇವಾಗ ಹೇಳಿದ್ರೆ ಸ್ಕಿನ್ ರೊಟೀನ್ ಸರಿಗಿರಬೇಕು, ಕ್ರೀಮ್ ಹಾಕಬೇಕು ಮತ್ತು ಸಿರಮ್ ಹಾಕಬೇಕು ಅಂತೇಳಿ, ಯಾವ ರೀತಿ ಸಿರಮ್ ಹಾಕಿದ್ರೆ ಸ್ಕಿನ್ ತುಂಬ ಒಳ್ಳೆಯದು? ಸೊ ಫಸ್ಟ್ ಸ್ಕಿನ್ ರೂಟೀನ್ ಬಗ್ಗೆ ಹೇಳೋಣ. ಡೇ ಅಲ್ಲಿ ಯಾರಾದರೂ ಏನಾದರೂ ಹಚ್ಚಬೇಕು ಅಂದರೆ ಸನ್ಸ್ಕ್ರೀನ್ ಇಸ್ 100% ಕಂಪಲ್ಸರಿ.
ಕಂಪಲ್ಸರಿ. ಇದರಲ್ಲಿ SPF ಅನ್ನೋದು ಬರ್ದಿರುತ್ತೆ. ವಾಟ್ ಇಸ್ ಇಟ್? ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್. ಸೊ SPF 15, SPF 20, SPF 30, SPF 40, 70 ಇಲ್ಲಿವರೆಗೂ ಬರುತ್ತೆ. ವಾಟ್ ಇಸ್ ದ ಡಿಫ್ರೆನ್ಸ್ ಅಂದರೆ, ನಾನು ಒಳಗಡೆನೇ ಇರ್ತೀನಿ, ನಾನು ಆಚೆ ಹೋಗಲ್ಲ, ನಾನು ಮನೆಯಲ್ಲೇ ಜಾಸ್ತಿ ಇರ್ತೀನಿ ಅಂದರೆ 15 to 20 SPF ಸಾಕು. ನಾನು ಯಾವಾಗಾದರೂ ವಾರಕ್ಕೆ ಒಂದ್ಸರ್ತಿ ಬಿಸಿಲಿಗೆ ಎಕ್ಸ್ಪೋಜರ್ ಆಗುತ್ತೆ ಅಂತ ಕೆಲವೊಬ್ರು ಹೇಳ್ತಾರೆ 30 SPF. ನಾನು ಬಿಸಿಲಲ್ಲೇ ಇರ್ತೀನಿ, ನಾನು ಸೇಲ್ಸಲ್ಲಿ ಇರ್ತೀನಿ, ನಾನು ಗಾಡಿಯಲ್ಲೇ ಓಡಾಡ್ತೀನಿ, ನಾನು ಸ್ಪೋರ್ಟ್ಸಲ್ಲಿ ಇದ್ದೀನಿ ಅಂದಾಗ 70 SPF. ಸೊ 70 ಅಂತ ಬಂದಾಗ ಅದಕ್ಕೆ ಸನ್ಸ್ಕ್ರೀನ್ ಅನ್ನಲ್ಲ, ಸನ್ ಬ್ಲಾಕ್ ಅಂತ ಹೇಳ್ತಾರೆ, ವಿಚ್ ಮೀನ್ಸ್ ಅ ಟೋಟಲ್ ಬ್ಲಾಕ್ ಮಾಡುತ್ತೆ. ಸನ್ನನ್ನ ನಮ್ಮ ಸ್ಕಿನ್ನಿಗೆ ಎಫೆಕ್ಟ್ ಆಗಕ್ಕೆ ಬಿಡಲ್ಲ. ಅನದರ್ ಥಿಂಗ್ ಅಬೌಟ್ ಸನ್ಸ್ಕ್ರೀನ್ ಇಸ್ ಅದರದ್ದು ಎಫೆಕ್ಟ್ 3 to 4 hours ಮಾತ್ರ. ಸೊ ಯಾರಾದರೂ ನಾನು ಬಿಸಿಲಲ್ಲಿ ಓಡಾಡ್ತೀನಿ ಅಥವಾ ಬಿಸಿಲಿಗೆ ಹೋಗ್ತಾ ಇದ್ದೀನಿ, ನಾನು ಬೆಳಗ್ಗೆ ಹಚ್ಕೊಂಡಿದ್ದೀನಿ, ಇಡೀ ದಿನ ಓಡಾಡ್ತೀನಿ ಅಂದರೆ ನೋ. ನೀವು ಬಿಸಿಲಲ್ಲಿ ಇರ್ತೀರಾ ಅಂತ ಮುಂಚೆಯಿಂದ ಗೊತ್ತಿದ್ರೆ ಕ್ಯಾರಿ ಇಟ್ ವಿತ್ ಯು ಅರೌಂಡ್ 3 to 4 hours. ನಿಮಗೆ ಕಾನ್ಷಿಯಸ್ ಇದ್ದರೆ ನನ್ನ ಸ್ಕಿನ್ ಡ್ಯಾಮೇಜ್ ಆಗಬಾರ್ದು, ಟ್ಯಾನ್ ಆಗಬಾರ್ದು, ಐ ವಾಂಟ್ ಟು ಬಿ ಕೇರ್ಫುಲ್ ಅಂದರೆ ಡೆಫಿನೆಟ್ಲಿ ನಿಮ್ಮ ಜೊತೆ ಸನ್ಸ್ಕ್ರೀನ್ ಇಟ್ಕೊಳ್ಳಿ. 3 to 4 hours ಅದು ಟಾಪ್ ಅಪ್ ಮಾಡಿಕೊಂಡ್ರೆ ಸ್ಕಿನ್ ವಿಲ್ ಬಿ ವೆರಿ ಗುಡ್. ಸನ್ಸ್ಕ್ರೀನ್ ಇಸ್ ಕಂಪಲ್ಸರಿ. ನಂಬರ್ 2, ಫೇಸ್ ವಾಶ್. ಫೇಸ್ ವಾಶಲ್ಲಿ 3 ಟೈಪ್ಸ್ ಬರುತ್ತೆ. ಒಂದು ಏಜಿಂಗಿಗೆ, ಒಂದು ಲೈಟ್ನಿಂಗಿಗೆ, ಒಂದು ಆಕ್ನೆಗೆ. ಸೊ ನಿಮ್ಮ ಸ್ಕಿನ್ ಏನಿದೆ ಪ್ರಾಬ್ಲಮ್ ನೋಡ್ಕೊಂಡ್ಬಿಟ್ಟು ಯು ಹ್ಯಾವ್ ಟು ಯೂಸ್ ದ ರೈಟ್ ಫೇಸ್ ವಾಶ್. ಒನ್ಸ್ ಇನ್ ದ ಮಾರ್ನಿಂಗ್, ಒನ್ಸ್ ಇನ್ ದ ನೈಟ್ ಕಂಪಲ್ಸರಿ. 2 times a day ಫೇಸ್ ವಾಶ್ ಇಸ್ ಕಂಪಲ್ಸರಿ. ಆ್ಯಂಡ್ ಸೀರಮ್ಸ್ ಆರ್ ಸ್ಟ್ರಿಕ್ಟ್ಲಿ ಇನ್ ದ ನೈಟ್. ಸೊ ಯಾವುದೇ ರೀತಿ ಸಿರಮ್ಸ್ ಯೂಸ್ ಮಾಡಬೇಕು, ಸ್ಕಿನ್ ಕೇರ್ ಕ್ರೀಮ್ಸ್ ಯೂಸ್ ಮಾಡಬೇಕು, ಆಯಿಂಟ್ಮೆಂಟ್ಸ್ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಯೂಸ್ ಮಾಡಬೇಕು ಅಂದಾಗ ದಟ್ಸ್ ಆಲ್ ಇನ್ ದ ನೈಟ್. ಸೊ ಅದನ್ನು ಹಚ್ಕೊಂಡ್ಮೇಲೆ ಬಿಸಿಲಿಗೆ ಹೋಗಂಗಿಲ್ಲ. ಸೊ ರಾತ್ರಿ ಹಚ್ಕೊಂಡು ಜಸ್ಟ್ ಮಲ್ಕೊಂಡ್ಬಿಡೋದು. ಓಕೆ, ಅಂದರೆ ಆ ಒಂದು ಏನಿರುತ್ತೆ ಸ್ಕಿನ್ ರೊಟೀನ್, ಡೇ ರೊಟೀನ್ ಕರೆಕ್ಟಾಗಿರಬೇಕು. ಈ ಕರೆಕ್ಟಾಗಿದ್ದರೆ ಏನು ಸಮಸ್ಯೆಗಳಾಗೋದಿಲ್ಲ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಸಮಯಕ್ಕೆ. ಇನ್ನು ಚರ್ಮದ ಸಮಸ್ಯೆಗಳ ಬಗ್ಗೆ ಮತ್ತು ಏನಾದರೂ ಕೂದಲಿನ ಸಮಸ್ಯೆಗಳ ಬಗ್ಗೆ ಏನಾದರೂ ಇತ್ತು ಅಂತ ಹೇಳಿದ್ರೆ ನಮ್ಮ ವೀಕ್ಷಕರು ನಿಮಗೆ ಕರೆ ಮಾಡಿ ಇನ್ಫಾರ್ಮೇಷನ್ನ ಕೇಳ್ತಾ ಹೋಗಿ. ಅಬ್ಸಲ್ಯೂಟ್ಲಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ. ಇದಿಷ್ಟು ಮಾಹಿತಿ ಆಗಿತ್ತು, ಚರ್ಮ ಮತ್ತು ಕೂದಲಿನ ಬಗ್ಗೆ ಮಾಹಿತಿ ಆಗಿತ್ತು. ಮತ್ತಷ್ಟು ನಿಮ್ಮ ಸ್ಕಿನ್ ರೊಟೀನ್ ಏನಾದರೂ ಸಮಸ್ಯೆ ಇದ್ದರೆ, ಕೂದಲಿಗೆ ಸಂಬಂಧಪಟ್ಟಂತೆ ಸಮಸ್ಯೆ ಇದ್ದರೆ ಸಂಬಂಧಪಟ್ಟಂತಹ ಸ್ಕಿನ್ ಸ್ಪೆಷಲಿಸ್ಟ್ ಹತ್ರ ಹೋಗಿ, ಅಥವಾ ಇಲ್ಲೇ ನಂಬರ್ ಇರುತ್ತೆ ಅವ್ರಿಗೆ ಕರೆ ಮಾಡಿ ಏನಿದೆ ನಿಮ್ಮ ಸ್ಕಿನ್ ರುಟೀನ್, ಯಾವ ರೀತಿ ಇದೆ, ಯಾವ ರೀತಿ ನೀವು ನಿಮ್ಮ ಒಂದು ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು ಅಂತ ಮಾಹಿತಿಯನ್ನು ತಿಳ್ಕೊಳ್ಳಿ. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಮೀಡಿಯಾ ಬಜಾರ್, ಇದು ಜನರಿಗಾಗಿ.